ಅಭಿಮಾನಿಗಳ ಆಸೆ ನೀವು ಮಂತ್ರಿ ಆಗಬೇಕು ಅಂತ. ಅಯ್ಯ ನನಗೂ ಆಸೆ ಆಗ್ಬೇಕಲ್ಲ. ಸರ್ಕಾರ ಎಲ್ಲ ರೀತಿಯಲ್ಲೂ ಕೆಲಸ ಮಾಡ್ತಾ ಇದೀವಿ. ನಾವು ಗ್ಯಾರಂಟಿಗಳ ಜೊತೆಲಿ ಅಭಿವೃದ್ಧಿನೂ ಮಾಡ್ತಾ ಇದ್ದೀವಿ. ಅಭಿವೃದ್ಧಿ ಜೊತೆಯಲ್ಲಿ ಜನಗಳ ಸಮಸ್ಯೆಗಳನ್ನು ಕೇಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಸರ್, ಹೊಸದಾಗಿ ಏನು ಯೋಜನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ನೀರು ಯೋಜನೆ ಅಷ್ಟೇ. ಈಗ ಎತ್ತಿನಹೊಳೆಯಿಂದ ಈಗ ನಮಗೆ ಈಗ ಇದು ಏನೋ ಶ್ರೀರಂಗ ಏತ ನೀರಾವರಿಯಿಂದ ನಮ್ಗೆ ಈಗಾಗಲೇ ನೀರು ಬರ್ತಕ್ಕಂಥದ್ದಕ್ಕೆ ನಾವು ಆಗಲೇ ಚಾಲನೆ ಕೊಟ್ಟಿದ್ದೀವಿ. ಈಗ ಎತ್ತಿನಹೊಳೆಯಿಂದನೂ ಕೂಡ ನೀರು ತರೋದಕ್ಕೆ ಈಗಾಗಲೇ ನಾವು ಅದನ್ನು 220 ಕೋಟಿ ವೆಚ್ಚದಲ್ಲಿ ಅದನ್ನು ಕೂಡ ಮಂಜೂರಾತಿ ಕೊಡಿಸಿದ್ದೀವಿ 2 ಹೋಬಳಿಗೆ. ಎಲ್ಲ ಕೆರೆಗಳಿಗೂ ನೀರು ತುಂಬಿಸ್ಬೇಕು ಏನಾರು ಮಾಡಿ ಅಂತೇಳಿ ಡಿ.ಕೆ. ಸುರೇಶ್ ಅವರ ಮಾರ್ಗದರ್ಶನದಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳ ಒಂದು ಸಹಭಾಗಿತ್ವದಲ್ಲಿ ಮಾಡ್ತಾ ಇದ್ದೀವಿ. ಸರ್, ನೆಲಮಂಗಲದಲ್ಲಿ ವೃಷಭಾವತಿ ಹೋರಾಟ ಜೋರಾಗಿ ನಡೀತು. ನೀವು ಕೂಡ ಅಸೆಂಬ್ಲಿಯಲ್ಲಿ ಧ್ವನಿ ಎತ್ತಿದ್ರ, ಅದ್ರ ಬಗ್ಗೆ ಏನು ಹೇಳಕ್ಕೆ? ನಾನೇನು ಹೇಳಿದೆ, ಟೆರ್ಷರಿ ಟ್ರೀಟ್ಮೆಂಟ್ ಮಾಡಿದ್ರೆ ಮಾತ್ರ ಬಿಡಿ. ನೀವು ಈಗ ಕೆರೆಗಳ ಹತ್ರ ಹೋಗ್ಬಿಟ್ಟು ನೀರು ತುಂಬಿಸ್ಬಿಟ್ಟು ದನ ಕುಡಿಬೇಡಿ, ಪ್ರಾಣಿಗಳು ಕುಡಿಬೇಡಿ ಅಂತಂದರೆ ನಾವಾದರೆ ಮನುಷ್ಯರು ಅರ್ಥ ಮಾಡ್ಕೋತೀವಿ, ಪ್ರಾಣಿಗಳು ಅರ್ಥ ಮಾಡ್ಕೊಳಕ್ಕಾಗಲ್ಲ, ಹೋಗಿ ಕುಡಿದು ಬಿಡ್ತವೆ, ಅದರಿಂದ ತೊಂದರೆ ಆಗ್ತದೆ. ಅದರಿಂದ ಶುದ್ಧ ನೀರನ್ನು ಕುಡಿ ಅಂತ ನಾನು ಕೂಡ ನಮ್ಮ ಶಾಸಕರು ಶ್ರೀನಿವಾಸ್ ಅವರು ಅವರ ವಾಯ್ಸನ್ನು ರೈಸ್ ಮಾಡಿದ್ರು ಅಸೆಂಬ್ಲಿನಲ್ಲಿ. ಅವ್ರಿಗೆ ಕೈ ಜೋಡು. 2 ಹೋಬ್ಳಿನ ಕವರ್ ಮಾಡಿದ್ದೀರಾ, ತಾಲೂಕು ಆಫೀಸ್ ಕವರ್ ಮಾಡಿದ್ದೀರಾ, ಯಾವ ಥರ ಇತ್ತು ಸರ್ ಜನಗಳ ರೆಸ್ಪಾನ್ಸ್? ಈಗ ಸಮಸ್ಯೆ ಇರ್ತಕ್ಕಂಥ ಜನಗಳು ಎಷ್ಟು ಜನ ಬಂದವ್ರೆ ಅಂತ ನೀವೇ ನೋಡ್ತಾ ಇದ್ದೀರಾ. ಈ ಸಮಸ್ಯೆಗಳನ್ನ ಇನ್ನೊಂದು ತಿಂಗಳಲ್ಲಿ ಇದಕ್ಕೆ ಪರಿಹಾರ ಹುಡುಕ್ತೀವಿ. ನೀವು ಅವತ್ತು ಬನ್ನಿ, ಅಧಿಕಾರಿಗಳನ್ನ ಕರೆದಾಗ ಚರ್ಚೆಗಳಾಗ್ತವೆ. ಯಾತಕ್ಕೋಸ್ಕರ ಇಲ್ಲಿ ಮಾಡೋಕ್ಕಾಗಿಲ್ಲ, ಏನು ಅರ್ಜಿ ಕೊಟ್ಟಿರ್ತಕ್ಕಂಥವ್ನು ಸರಿನಾ ಅಥವಾ ಅಧಿಕಾರಿನೇ ಸರಿಯಾಗಿ ಮಾಡಿಲ್ವಾ, ಇವೆಲ್ಲ ಚರ್ಚೆಗಳಾಗ್ತವೆ. ಯಾರಾದರೂ ಅಧಿಕಾರಿಗಳು ವಿಳಂಬ ಮಾಡಿದ್ರೆ ಅನವಶ್ಯಕವಾಗಿ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕಂಥ ಕೆಲಸನೂ ಕೂಡ ಆಗ್ತದೆ. ನೋಡೋಣ. ಅದು ನಮ್ಮ ಸ್ನೇಹಿತರೊಬ್ಬರು ಅಮೆರಿಕಾದಿಂದ ಬಂದಿದ್ದಾರೆ. ಅವ್ರು ಹೇಳಿದ್ರು ಇದನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಇದೊಂಥರ ಆ್ಯಪ್ ಮಾಡ್ಕೊಡ್ತೀನಿ. ಇದನ್ನು ನಮ್ಮ ಹುಡುಗರುಗಳೇ ಮೊಬೈಲ್ನಲ್ಲೇ ನೋಡ್ಕೋಬೋದು, ಎಲ್ಲೆಲ್ಲಿದೆ ನಮ್ಮ ಅರ್ಜಿ ಅಂತೇಳಿ ನಾವೆಲ್ಲ ಫೀಡ್ ಮಾಡ್ತೀವಿ. ಅದಕ್ಕೆ ಆನ್ಲೈನಲ್ಲೆಲ್ಲ ಫೀಡ್ ಮಾಡಿಬಿಡ್ತೀವಿ. ಅದು ಆ್ಯಪ್ನ ಟ್ರೇಸ್ ಮಾಡಿದ್ರೆ ಅದು ಎಲ್ಲೆಲ್ಲಿದೆ, ಇವನ ಅರ್ಜಿ ಎಲ್ಲೈತೆ, ನಿನ್ನ ಹೆಸರು ನನ್ನ ಹೆಸರು ಇರ್ತಕ್ಕಂಥ ಅರ್ಜಿ ಯಾರ ಹತ್ರ ಐತೆ ಅಂತ ಅದ್ರಲ್ಲಿ ಆ್ಯಪಲ್ಲಿ ತೋರಿಸ್ತದೆ. ಆ ಥರ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಅವ್ರು ನಮ್ಮ ಸ್ನೇಹಿತರು ಬಂದು ನನಗೆ ಮಾರ್ಗದರ್ಶನ ಮಾಡಿದ್ರು. ಅದನ್ನು ನಾನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಅಭಿಮಾನಿಗಳ ಆಸೆ ನೀವು ಮಂತ್ರಿ ಆಗಬೇಕು ಅಂತ. ಅಯ್ಯ ನನಗೂ ಆಸೆ ಆಗ್ಬೇಕಲ್ಲ.